ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು KK ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಟುಡೇ ಒನ್ ಗುಡ್ ನ್ಯೂಸ್. ಅದು ಏನಪ್ಪ ಅಂತಂದರೆ, ನಿಮಗೆ ಕಾಣ್ತಾ ಇದೆ, ಮೊನ್ನೆ ತಾನೇ ಹೇಳಿದ್ದೆ ನಾನು ಲಾಸ್ಟ್ ಕ್ಲಾಸಲ್ಲಿ KTET ನೆಕ್ಸ್ಟ್ ಮಂತ್ ಆಗ್ಬೋದು ಅಂತ ಹೇಳಿದೆ. ಕನ್ಫರ್ಮ್ ಆಯಿತು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಜೂನ್ 30 ಕಂಪಲ್ಸರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, GPT ನೇಮಕಾತಿ ಕೂಡ ಆಗ್ತಾ ಇದೆ. ಆಗಸ್ಟ್ ಎಂಡಿಂಗಲ್ಲೇ ಆಗ್ಬೋದು, ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕಲ್ಲಿ ಕೂಡ ಆಗೋ ಚಾನ್ಸಸ್ ಇದೆ. ಅಂದರೆ ಆಫ್ಟರ್ ಟೆಟ್ ಆದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದಾಗ ನಿಮಗೆ ಗೊತ್ತಿರಲಿ. ಯಾಕಂತಂದಾಗ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ಯೋಗಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಲಾಸ್ಟಿಗೆ ಟ್ರಾನ್ಸ್ಫರ್ ಆದವು, ಅದು ಕೂಡ ಇದೆ. ಓಕೆ, ಅದಿರಲಿ. ಈಗ ಇನ್ಫಾರ್ಮೇಷನ್ ತಿಳಿತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಡೇಟ್ ಕಾಣ್ತಾ ಇದೆ ಇಲ್ಲಿ ನಿಮಗೆ. ಎಷ್ಟಂದರೆ 15/4/2024. ಅಂದರೆ ಇವತ್ತೇ ನಮಗೆ ಆಗಿದ್ದು ಕಾಣ್ತಾ ಇದ್ವಿ ಸ್ನೇಹಿತರೆ. ಅದೇ ರೀತಿಯಾಗಿ ಏನಪ್ಪ, ಯಾವಾಗಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅಂತಂದಾಗ 15/4/2024. ಅದೇ ರೀತಿಯಾಗಿ 15 ಕೊನೆಯ ದಿನಾಂಕ ಎಷ್ಟು ಅಂತಂದಾಗ 15/5/2024 ಕೊನೆಯ ದಿನಾಂಕ ಆಗಿರುತ್ತದೆ ಸ್ನೇಹಿತರೆ. ಅದೊಂದು ನೆನಪಿರಲಿ. ಓಕೆನಾ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಇನ್ನು ಇದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಅದೇ ರೀತಿ ಫೀಸ್ ಎಲ್ಲ ಎಷ್ಟು ಇರುತ್ತೆ, ಅದೇ ರೀತಿಯಾಗಿ ಎಕ್ಸಾಮ್ ಡೇಟ್ ಯಾವಾಗ, ಅದೇ ರೀತಿಯಾಗಿ ಯಾವ ಪುಸ್ತಕಗಳನ್ನು ಬುಕ್ಸ್ಗಳನ್ನು ಓದೋದ್ರಿಂದ ಹೆಚ್ಚಿನ ಮಟ್ಟದ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆನಾ ಸ್ನೇಹಿತರೆ. ಓಕೆ, ನೀವು ಅಪ್ಲಿಕೇಶನ್ ಹಾಕುವಾಗ ಎಚ್ಚರಿಕೆಯಿಂದ ಹಾಕ್ರಿ. ಯಾಕಂದರೆ ಕೆಲವು ತಿದ್ದುಪಡಿಗಳು ಇದ್ದರೆ ಕೆಲವು ಅಕ್ಸೆಪ್ಟ್ ಮಾಡ್ಕೋತಾರೆ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ, ಕೆಲವು ನಮ್ಮ ಫ್ರೆಂಡ್ಸು, ಅದೇ ರೀತಿ ಕೆಲವು ಅಭ್ಯರ್ಥಿಗಳು, ನಮ್ಮ ಸ್ನೇಹಿತರು ಆಗಿರ್ಬೋದು, ಎಲ್ಲರೂ ಏನು ಮಾಡಿದರು ಅಂತಂದಾಗ ಅಪ್ಲೈ ಮಾಡುವಾಗ ಕೆಟಗರಿ ಚೇಂಜ್ ಮಾಡಿದರು. ನೋ ಪ್ರಾಬ್ಲಮ್, OBCನೇ ಚೇಂಜ್ ಮಾಡಿದರು. ಅದರಲ್ಲೇ ಒಂದು 90, ಯಾಕಂದರೆ 90 ಮಾಡಿದರೆ ಮಾತ್ರ ಕ್ವಾಲಿಫೈಡ್ ಆಗ್ತಾರೆ. ಅದೇ ರೀತಿಯಾಗಿ 90 ಮಾಡಿದರೂ ಕ್ವಾಲಿಫೈಡ್ ಆದರು. ಆದರೆ 3rd B ಅಂತ ಆಗಿತ್ತು ಅವ್ರದ್ದು. ಅದು ನಾಳೆ ಏನಾಗುತ್ತಂದರೆ, ನೀವು ಸೆಲೆಕ್ಟ್ ಆದರೆ ಅಂದರೆ ಮುಗಿಡಿಯುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆ ರೀತಿ ಆಗದೇ ಥರ ನೀವು ನೋಡ್ಕೊರಿ. ಅದು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಅದೇನಿರುತ್ತೆ ಫೀಸ್ ಕಟ್ಟಿಬಿಟ್ಟು ತಿದ್ದುಪಡಿ ಕೂಡ ಮಾಡ್ಕೋಬೋದು, ಡೋಂಟ್ ವೆರಿ. ಬಟ್ ಅದು ಆಗದೇ ಥರ ನೋಡ್ಕೊಳ್ಳೋದು ಒಂದು ಉತ್ತಮ. ನೆನಪಿರಲಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಫಸ್ಟಿಗೆ ನೀವು ನೆನಪಿರಲಿ, ಏನು ಮಾಡಬೇಕಂತಂದಾಗ, ನಾವು ಆನ್ಲೈನ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದಾಗ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಕೇಳಿ. ಏನಪ್ಪ ಅಂತಂದಾಗ, B.Ed ಯಾರೆಲ್ಲ ಈ ಸದ್ಯ ಪ್ರೆಸೆಂಟ್ ಓದ್ತಾ ಇದ್ದೀರಿ, ಅಫೇರಿಂಗಲ್ಲೇ ಓದ್ತಾ ಇದ್ದೀರಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು. ಆಲ್ರೆಡಿ ಅಪ್ಲೈ ಮಾಡಿದವರು ಕೂಡ, ಕಂಪ್ಲೀಟ್ ಆದವರು ಕೂಡ, ಕ್ವಾಲಿಫೈಡ್ ಆದವರು ಕೂಡ ಎಷ್ಟು ಬೇರೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಒಂದು ನೆನಪಿರಲಿ, ಇದು ಕ್ವಾಲಿಫೈಡ್ ಆದರೆ ಜೀವಿತ ಅವಧಿಯವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ನಾವು ಸ್ಕೋರ್ ಅತಿ ಹೆಚ್ಚು ಮಾಡೋದು ಬೆಟ್ರು. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೆನಪಿರಲಿ. ಅದೇ ರೀತಿಯಾಗಿ ನೀವೇನು ಮಾಡಬೇಕಂದ್ರೆ, ಅಪ್ಲೈ ಮಾಡಬೇಕಾದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾಯಿದೆ. ಕೊನೆಯ ದಿನಾಂಕ 15/5/2024 ಆಗಿರುತ್ತದೆ. ಆದರೆ ಒಂದು ನೆನಪಿರಲಿ, 16/5/2024 ನಿಮಗೆ ಚಾನಲ್ ತುಂಬಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಅವ್ರು ಹೇಳಿದ್ದಾರೆ ನೋಡಿ, ಇಲ್ಲಿ ಆನ್ಲೈನ್ ಆಗಿರ್ಬೋದು. ನೋಡಿರಿ, ಇಲ್ಲಿ ಕೇಳ್ತಾಯಿದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆಫ್ಲೈನ್ ಇರಲ್ಲ. ಇಲ್ಲಿ ಚಾನಲ್ ಎಲ್ಲ ಹಾಕಿ ಜನ್ರೇಟ್ ಮಾಡಿ ಚಾನಲ್ ಆದ ನಂತರ ಏನು 24 ಗಂಟೆಗಳು ಆದ ನಂತರ ಅದು ಏನು ಮಾಡುತ್ತೆ ಅಂದರೆ ನಮಗೆ ಪ್ರಿಂಟೌಟ್ ಬರುತ್ತೆ. ಅದು ನೆನಪಿರಲಿ ಸ್ನೇಹಿತರೆ. ಓಕೆ, ಇಷ್ಟನ್ನು ಇವತ್ತು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕುವ ವಿಧಾನ ಯಾವ ರೀತಿ ಅಂತ ನಾನು ಈ ಪ್ರೆಸೆಂಟು ಯಾಕಪ್ಪ ಈ ಮೊಬೈಲಲ್ಲೇ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಈ ಪ್ರೆಸೆಂಟು
ಬೇರೆ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಬಂದಿರೋದ್ರಿಂದ ಲ್ಯಾಪ್ಟಾಪ್ ಇರುವುದಿಲ್ಲ. ಹಾಗಾಗಿ ನಾನು ಇದರ ಮೂಲಕ ನಿಮಗೆ ತಿಳಿಸಿರುತ್ತೇನೆ. ನಾಳೆ ಮಾಡುವ ವಿಡಿಯೋ ನಿಮಗೆ ಯಾವ ರೀತಿ ಓದಬೇಕು, ಅತಿ ಹೆಚ್ಚು ಸ್ಕೋರ್ ಯಾವ ರೀತಿ ಮಾಡಬೇಕು, ಅದೇ ರೀತಿಯಾಗಿ ನಾವು ಯಾವೆಲ್ಲ ಪುಸ್ತಕ ರೆಫರ್ ಮಾಡಿದ್ರೆ ಸ್ಕೋರ್ ಗಳಿಸಲು ಸಾಧ್ಯ ಅನ್ನೋದು ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಪ್ರತಿದಿನವೂ ಕ್ಲಾಸ್ಗಳು ತರಗತಿಗಳು ನಡೆಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.